ಫ್ರೆಂಡ್ಸ್, ಇವಾಗ ತಾನೇ ನೀವಾಗಲೇ ನೋಡಿರ್ಬೋದು, ಆಗಲೇ ತಾನೇ ನಾವೊಂದು ಪ್ರೇಮಿಗಳ ಗಮನಕ್ಕೆ ಸಿನಿಮಾ ಬಗ್ಗೆ ಒಂದು ನನ್ನ ಜೀವನದಲ್ಲೇ ಮಾಡದೇ ಇರೋ ಥರ ರಿವ್ಯೂ ಒಂದು ನಾರ್ಮಲ್ ಆಗಿ ನಾನು ಹೇಳಿದೆ ಅಷ್ಟು ದಿವಸ ಆದಮೇಲೆ. ಬಟ್ ನನಗೆ ಅನಿಸಿದೆ ಏನಂದ್ರೆ, ಓಕೆ ಆದರೆ ನಿಮಗೆಲ್ಲ ಅದೇ ಹಳೇದೇ ಇಷ್ಟ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಿದೆ. ಸೊ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೈಕಾಲು ನೋವಾದ್ರೆ ನಾವೆಲ್ಲ ಮಾಡಿಸ್ತೀವಿ ಮಸಾಜು, ಕೈಕಾಲು ನೋವಾದ್ರೆ ನಾವೆಲ್ಲ ಮಾಡಿಸ್ತೀವಿ ಮಸಾಜು. ಆದರೆ ಪ್ರೇಮಿಗಳ ಗಮನಕ್ಕೆ ಯೂತಿಗೆ ಒಳ್ಳೆ ಮೆಸೇಜು. ಸೊ ಯೂತ್, ಪ್ರತಿಯೊಬ್ಬರು ಯೂತಿಗೂ ಅದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಸೊ ನೀವೆಲ್ಲ ನಾನು ಹೇಳ್ತಾ ಇದ್ದೀನಿ ಪ್ರೇಮಿಗಳ ಗಮನಕ್ಕೆ ಏನಕ್ಕೆ ಅಂತ. ಇಲ್ಲಿ ಸರ್ ಇವರು ಸರ್ ಸಾರಿ ಪ್ರೊಡ್ಯೂಸರ್ ಸರ್, ನೀವು ಪ್ರೊಡ್ಯೂಸರ್ ಅಂತ ಆಗಬೇಕಲ್ಲ, ಅದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಹೇಳೋದು ಸರ್, ಅದೇ ಸುಬ್ಬ ಅಲ್ಲ ಸರ್ ನೀವು ಸರ್. ಇವರು ಏನು ಗೊತ್ತಾ ಒಂದು ಇಷ್ಟ ಆಗೋದು, ಇವ್ರು ಬಂದಾಗ ಸ್ಟಾರ್ಟಿಂಗು ಇವ್ರು ಬಂದಾಗ ಅಯ್ಯೋ ಇವ್ರು ಏನಕ್ಕಪ್ಪ ಲವರ್ಸ್ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಆದರೆ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಪ್ಲೀಸ್ ಬಾರಪ್ಪ ಅಂತ ಅಂದ್ಬಿಟ್ಟು ನಾವೇ ಅನ್ಕೋತೀವಿ ಜನ. ಈ ತರ ಒಂದು ಕ್ಯಾರೆಕ್ಟರ್ ಏನಿಲ್ಲ ಬೈ ಸಿನಿಮಾ ಇಷ್ಟೇ. ನಾನು ಹೇಳ್ತೀನಿ ನೋಡಿ, ಎವ್ವಿ ಸಿಂಪಲ್ ಅಂದ್ರೆ ಸಿಂಪಲ್. ಏನು ಕಾನ್ಸೆಪ್ಟ್ ಅಂತ ಅಂದ್ರೆ ಸಿನಿಮಾದು ಇಷ್ಟೇ ಕಾನ್ಸೆಪ್ಟು. ಇವಾಗ ಮದುವೆಗಿದ್ರೆ ಎಲ್ಲ ಬಿಟ್ಬಿಡಿ, ಎಲ್ಲ ಮ್ಯಾರೇಜ್ ಗಿರೇಜ್ ಆಗಲ್ಲ, ಸುಮ್ಮನೆ ನಾವು ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಲಿವಿಂಗ್ ರಿಲೇಶನ್ಶಿಪ್ ಈ ಥರ ಎಲ್ಲ ಇದೆ ಅಲ್ಲ. ಇದರಿಂದ ಎಲ್ಲ ಏನೇನು ಪ್ರಾಬ್ಲಮ್ ಆಗುತ್ತೆ, ಹುಡುಗಂಗೆ ಏನು ಪ್ರಾಬ್ಲಮ್ ಆಗಲ್ಲ. ಹುಡುಗ ಎಲ್ಲ ಆರಾಮಾಗಿ, ಇವಳಿಲ್ಲ ಅಂದ್ರೆ ಇನ್ನೂ ಓಡೋಗ್ತಾನೆ, ಮನೆ ಬಿಟ್ಟು ಓಡೋಗ್ತಾನೆ, ಬೇರೆ ಊರಿಗೆ ಓಡೋಗ್ತಾನೆ. ಆದರೆ ಒಂದು ಹುಡುಗಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಏನಾದ್ರು ಪ್ರೆಗ್ನೆನ್ಸಿ ಏನಾದ್ರು ಆದರೆ ಏನೇನು ಅನುಭವಿಸ್ತಾಳೆ ಅನ್ನೋದೇ ಸಿನಿಮಾ. ಬಟ್ ಪ್ಲೀಸ್ ಎಲ್ಲರೂ ಹುಡುಗಿರೆಲ್ಲ ಬಂದ್ಬಿಟ್ಟು ದಯವಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ಬರು. ನಾನು ಇವಾಗಲೂ ಹೇಳಿದೆ ಅಣ್ಣ ಬಾಯಿನ ಅಂತಾರೆ ಇಂಗ್ಲೀಷಲ್ಲಿ ಮೌತು. ಪ್ರೇಮಿಗಳ ಗಮನಕ್ಕೆ ಸಿನಿಮಾ ನೋಡಬೇಕಾಗಿರೋದು ಪ್ರತಿಯೊಬ್ಬ ಯೂತು. ಸೊ ಯೂತು, ಲವರ್ಸು, ಸೊ ಯಾರ್ಯಾರಿದ್ದಾರೆ ಕಪಲ್ಸು, ಮತ್ತೆ ಎಸ್ಪೆಷಲಿ ಪೇರೆಂಟ್ಸು. ಸೊ ಯಾರ್ಯಾರು ಮಕ್ಕಳಿದ್ದಾರೆ, ಸೊ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಒಂದ್ಸಲಿ ಈ ಥರ ಸಿನಿಮಾ ನೋಡಿದ್ರೆ ಅವ್ರ ಮಕ್ಕಳಿಗೆ ಯಾವ ಥರ ಅವ್ರು ನೋಡ್ಕೋಬೇಕು, ಫ್ರೀಡಮ್ ಕೊಡಿ, ಬೆಳೆಸಿ. ಅದು ಇಷ್ಟೊಂದೆಲ್ಲ ಫ್ರೀಡಮ್ ಕೊಡ್ರಿ, ಎಲ್ಲ ಹಾಳು ಮಾಡಿಬಿಡ್ತೀರಲ್ಲಿ. ಸಾರಿ ಸರ್, ನೀವು ಸೂಪರ್ ಸರ್. ಎಲ್ಲರೂ ಈ ಥರ ಎಲ್ಲ ಆಗಬಾರ್ದಣ್ಣ. ದಯವಿಟ್ಟು ಬಂದ್ಬಿಟ್ಟು ಒಂಥರ ಸಿನಿಮಾ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರೇಮಿಗಳ ಗಮನಕ್ಕೆ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಸೊ ಎಸ್ಪೆಷಲಿ ಗರ್ಲ್ಸ್ಗೆ, ಹುಡುಗಿರಿಗೆ ಹೇಳಿದ್ದೀನಿ, ಲೇಡೀಸ್ಗೆ ಸೊ ಮೆಸೇಜ್ ಇದೆ. ಸೊ ದಯವಿಟ್ಟು ಬಂದ್ಬಿಟ್ಟು ಎಲ್ಲರೂ ನೋಡಿ. ಅಣ್ಣ ಹುಡುಗಿರೆಲ್ಲ ಮಾಡ್ತಾರೆ ಮೋಡಿ, ಆದರೆ ಹುಡುಗಿರು, ಗರ್ಲ್ಸು, ಲೇಡೀಸು ಪ್ರತಿಯೊಬ್ಬರು ಈ ಸಿನಿಮಾನ ಬಂದ್ಬಿಟ್ಟು ನೋಡಿ. ಇಷ್ಟೇ ನಾನು ಹೇಳೋದು. ಅವ್ರು ನೀವು ಮೋಡಿ ಮಾಡ್ತೀರಾ, ಹೌದು, ಆದರೆ ನೀವು ಮೋಡಿ ಮಾಡಿದ್ರಿಂದ ನಿಮಗೆ ಏನೇನಾಗುತ್ತೆ ಎಫೆಕ್ಟ್ ಅನ್ನೋದು ಪ್ರೇಮಿಗಳ ಗಮನಕ್ಕೆ ತೋರಿಸಿದೆ. ಲವ್ ಸ್ಟೋರಿ ಅಲ್ಲ ಇದು, ಕಿಸ್ಸಿಂಗ್ ಅಲ್ಲ ಇದು. ಬಂದ್ಬಿಟ್ಟು ಒಂಥರ ಸಿನಿಮಾ ನೋಡಿ, ಏನೇನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಹುಡುಗಿರೇ ಎಚ್ಚರಿಕೆ, ದಯವಿಟ್ಟು ಹುಷಾರಾಗಿರ್ರಿ. ಯಾಕಂದ್ರೆ ಒಂದು ತಾಯಿ, ನೀವು ಎಲ್ಲ ನಮಗೆ ಜನ್ಮ ಕೊಡೋರು, ಒಂದು ನಮ್ಮ ಉಡ್ಸೋ ಶಕ್ತಿ ಇರೋವಂಥವ್ರು ನೀವು ಲೇಡೀಸು. ಸೊ ನೀವು ಯಾವುದೇ ಕಾರಣಕ್ಕೂ ನಿಮ್ಗೇನು ತೊಂದರೆ ಆಗಬಾರ್ದು, ನಿಮಗೇನು ಎಫೆಕ್ಟ್ ಆಗಬಾರ್ದು. ಎಸ್ಪೆಷಲಿ ಮತ್ತೆ ಹೇಳ್ತಾ ಇನ್ನು ಚಿಕ್ಕ ಹುಡುಗಿ ಇವಾಗ ಇವತ್ತು 16-17 ಇಯರ್ಸ್ ಎಲ್ಲರೂ ಇವಾಗ ಡೇಟ್ ಅನ್ಕೊಂಡು ಇಲ್ಲಿ ಅನ್ಕೊಂಡು ಎಲ್ಲ ಹೋಗ್ತವ್ರೆ. ಹುಷಾರಾಗಿರ್ಲಿ. ಮನೆಯಲ್ಲಿ ಅಪ್ಪ ಅಮ್ಮನ್ನೆಲ್ಲ ನೋಡ್ಕೊಡ್ರಿ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ ನೋಡ್ಕೊಂಡು ಒಳ್ಳೆ ಮದುವೆ ಮಾಡ್ತಾರೆ ಅವರೇನೆ. ಎಷ್ಟೇ ಹೇಳ್ತೀನಿ, ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದ್ಸಲಿ ಪ್ರೇಮಿಗಳ ಗಮನಕ್ಕೆ ಅಂತ ಬಂದ್ಬಿಟ್ಟು ಸಿನಿಮಾ ನೋಡಿ. ಸೊ ನಿಮ್ಗೊಂದು ಅರ್ಥ ಆಗುತ್ತೆ. ಮತ್ತೆ ನಾನು ಲಾಸ್ಟ್ ಒಂದೇ ಹೇಳೋದು, ಮತ್ತೆ ಹೇಳ್ತಾ ಇದ್ದೀನಿ, ಹುಡುಗಿರೇ ಎಚ್ಚರಿಕೆ, ಹುಷಾರು. ನಿಮ್ಗೊಬ್ರು ನಮ್ಗೆಲ್ಲ ಜನ್ಮ ಕೊಡಿರೋ ತಾಯಿ ಒಂದು ಹುಡುಗಿನೇ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ತಾಯಿ ಥರಾನೇ ಇರಬೇಕು, ಬೇರೆ ಏನು ನಾವು ಯಾರು ಬೈಬಾರ್ದು ನಿಮ್ಗೆ. ಆ ಥರ ನೀವು ಯಾವುದೇ ಕಾರಣಕ್ಕೂ ಇರಬೇಡಿ. ಜೈ ಕಣ ಮತ್ತೆ ಜೈ ಹಿಂದ್ ಸರ್. ಸುಬ್ಬು ಸರ್ ಹಂಗೂ ಲಾಸ್ಟಿಗೆ ಅದು ಮತ್ತೆ ಹೇಳ್ತೀನಿ ಸರ್ ನಾನು. ಅಣ್ಣ ಮಳೆ ಬರೋಕ್ಕಿಂತ ಮುಂಚೆ ಬರುತ್ತೆ ಮಬ್ಬು. ನಿಮ್ಮ ಆಕ್ಟಿಂಗ್ ಅಲ್ಲ, ಈ ಪ್ರೊಡ್ಯೂಸರ್ ಸೂಪರ್ ಮಾಡಿದ್ದಾರೆ ನಮ್ಮ ಅಣ್ಣ ಸುಬ್ಬು. ಏನಕ್ಕಿಂತ ಕಾನ್ಸೆಪ್ಟ್ ಪ್ರೊಡ್ಯೂಸರ್ ಬೇಕು, ಮಾಡಿದ್ದಾರೆ. ಜೈ ಕನ್ನಡ ಜೈ ಹಿಂದ್. ಪ್ರತಿಯೊಬ್ಬರು ಸಿನಿಮಾ ನೋಡಿ, ನಾನು ಹೇಳಿದೆ ಅಂತ ಅಲ್ಲ, ಒಂದ್ಸಲಿ ಸಿನಿಮಾ ನೋಡಿ ಅರ್ಥ ಆಗುತ್ತೆ, ನೀವು ನೋಡ್ಕೊತೀರಾ. ಜೈ ಕನ್ನಡ ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್.